ಅಂತ ಕರೀತೇವೆ. ಹೀಗೆ ಅನ್ನದಾನವನ್ನು ನಾವು ನೋಡಿದ್ದೇವೆ. ಹಲವಾರು ಸಾವಿರ ಜನಗಳಿಗೆ ಏಕಕಾಲದಲ್ಲಿ ಅನ್ನದಾನ ನಡೀತದೆ. ವಿದ್ಯಾದಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಧನೆಗಳು ಶ್ರೀ ಕ್ಷೇತ್ರದ ಹಿನ್ನೆಲೆಯಲ್ಲಿವೆ. ಔಷಧ ದಾನದ ಪರಂಪರೆ ಇದೆ. ಅದರಲ್ಲಿ ಅಭಯದಾನ ಎನ್ನುವಂಥದ್ದು ವಾಕ್ತೀರ್ಮಾನಕ್ಕೆ ಸಂಬಂಧಪಟ್ಟಂಥದ್ದು. ನಾಲಿಗೆಯ ದೋಷ ಆಗದೆ ಹೋದರೆ ಮನುಷ್ಯ ಎಂದಿನಿಂದ ಎಂದಿಗೂ ಸಹ ಬದುಕಿ ಬಾಳ್ತಾನೆ. ಆದ್ದರಿಂದ ಮಾತು ಬಿಡ ಮಂಜುನಾಥ ಎಂಬ ಮಾತು ಪ್ರಸಿದ್ಧವಾಗಿದೆ ಕ್ಷೇತ್ರದಲ್ಲಿ. ಶ್ರೀ ಕ್ಷೇತ್ರದ ನೂರಾರು ವರ್ಷಗಳ ಇತಿಹಾಸದಲ್ಲಿ ನೆಲ್ಯಾಡಿ ಬೀಡಿನ ಹೆಗ್ಗಡೆ ಮನೆತನದ ಪರಂಪರೆ ಹಾಸು ಹೊಕ್ಕಾಗಿ ಬೆಳೆದು ಬಂದಿದೆ. ಈ ಪರಂಪರೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನಮಗೆ ಶೆಟ್ಟಿ ಅವರು ಒದಗಿಸಿಕೊಡ್ತಾರೆ. ನೆಲ್ಯಾಡಿ ಬೀಡಿನ ಚರಿತ್ರೆಯನ್ನು ಈಗ ತಾನೇ ನಾನು ಹೇಳಿದೆ. ಇಲ್ಲಿ ಒಂದು ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕು. ಜೈನ ಪರಂಪರೆಯ ಹೆಗ್ಗಡೆಯವರ ಒಂದು ಮನೆತನದ ದೇವಾಲಯ ಕೂಡ ಈಗಲೂ ಕೂಡ ಇದೆ. ಅದು ನೆಲ್ಯಾಡಿ ಬೀಡಿನ ಮೇಲ್ಭಾಗದಲ್ಲಿ ಚಂದ್ರನಾಥ ಸ್ವಾಮಿ ಬಸದಿ ಅಂತ ಹೇಳಿ ಅದನ್ನು ಗುರುತಿಸ್ತಾರೆ. ಆ ಪರಂಪರೆಯಲ್ಲಿ ಚಂದ್ರನಾಥ ಅನ್ನತಕ್ಕಂಥವನು 8ನೆಯ ತೀರ್ಥಂಕರ ಆತ. ಆ ತೀರ್ಥಂಕರನ ಆರಾಧನೆಯನ್ನ ಅವರು ಈ ಕಲಾಪಗಳ ವಿವರಣೆಯನ್ನು ನೀಡೋದಕ್ಕೆ, ಶ್ರೀ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡೋದಕ್ಕೆ, ಹೆಗ್ಗಡೆಯವರ ಪರಂಪರೆಯ ಬಗ್ಗೆ ನಮಗೆ ತಿಳಿಸೋದಕ್ಕೆ 3 ಜನ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಎಸ್ ಡಿ ಶೆಟ್ಟಿ ಅವರು, ಪ್ರೊಫೆಸರ್ ಎಂ ರಾಮಚಂದ್ರ ಅವರು, ಡಾಕ್ಟರ್ ಇ ಮಹಾಬಲ ಭಟ್ ಅವರು ನಮ್ಮ ಜೊತೆಗೆ ಈ ವೀಕ್ಷಕ ವಿವರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಧರ್ಮಸ್ಥಳ ಶ್ರೀ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಕಿರುಚಿತ್ರವನ್ನು ನಿಮಗಾಗಿ ಈಗ ಸಾದರಪಡಿಸ್ತಾ ಇದ್ದೇವೆ. ದೀಪ, ನೈವೇದ್ಯ, ನೀರಾಜನ, ಪ್ರದಕ್ಷಿಣ, ನಮಸ್ಕಾರ, ಪ್ರಾರ್ಥನೆ, ಈ 16 ಉಪಚಾರಗಳಿಂದ ಭಗವಂತನನ್ನು ಆರಾಧಿಸುವಂತಹದ್ದು ರೂಢಿ. ಷೋಡಶೋಪಚಾರ ಪೂಜೆ ತಿಳಿದಿದ್ದೇವೆ. ಇದೀಗ ನಡೀತಾ ಇರುವಂತಹ ಅಭಿಷೇಕ ಜೇನುತುಪ್ಪದ ಅಭಿಷೇಕ. ಜೇನುತುಪ್ಪದ ವೈಶಿಷ್ಟ್ಯ ಮಧು ಅಂತ ಕರಿತೇವೆ ಅದನ್ನು.
ವೇದ ಮಂತ್ರ ಹೇಳ್ತದೆ, ಮಧುವಿನ ಅಭಿಷೇಕದಿಂದ ಇಡೀ ಬದುಕು ಮಧುಮಯವಾಗಬೇಕು. ಮಧುವಾತಾಋತಾಯತೆ ಮಧುಕ್ಷರಂತಿ ಸಿಂಧವ. ಗಾಳಿ ಮಧುರವಾಗಲಿ, ನಮ್ಮ ಮನಸ್ಸು ಮಧುರವಾಗಲಿ, ಇಡೀ ವಾತಾವರಣ ಜಗತ್ತೇ ಮಧುರವಾಗಲಿ. ಈಗ ನಡೆಯುತ್ತಿರುವಂತಹ ಅಭಿಷೇಕ ದಧಿ, ಮೊಸರಿನ ಅಭಿಷೇಕವನ್ನು ನಡೆಸ್ತಾ ಇದ್ದಾರೆ. ಈ ಮೊಸರು ಕೇವಲ ಮೊಸರಲ್ಲ, ಇದು ವಾಯು ದೇವತೆಯ ಪ್ರತೀಕ. ವಾಯು ಇದರ ಅಧಿದೈವ. ವಾಮದೇವ ಈ ದಧಿಯ ಋಷಿ. ದಧಿಕ್ರಾವಣ್ಣೋ ಅಕಾರುಷಂ ಎಂಬ ವೇದಮಂತ್ರದ ಮೂಲಕ ಇದನ್ನು ಅಭಿಷೇಕ ಮಾಡ್ತಾರೆ. ಇದರಿಂದ ಉಂಟಾಗ್ತದೆ ಸಂಕಲ್ಪ ಶಕ್ತಿ. ಸಂಕಲ್ಪ ಶಕ್ತಿ ಪ್ರಾಪ್ತಿಗಾಗಿ ದಧಿಯ ಅಭಿಷೇಕವನ್ನು ಪರಶಿವನಿಗೆ ನೆರವೇರಿಸ್ತಾ ಇದ್ದಾರೆ. ಇದೀಗ ಶುದ್ಧೋದಕ ಸ್ನಾನ ನೆರವೇರ್ತಾ ಇದೆ. ಮೂರನೆಯ ಅಮೃತ ತುಪ್ಪ, ಘೃತ. ಘೃತ ಅಂದರೆ ಅಗ್ನಿದೇವತೆ. ಈ ತುಪ್ಪದ ಉಪಯೋಗ ಕೇವಲ ಅಭಿಷೇಕದಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಇದು ಯಜ್ಞದಲ್ಲಿ, ದೀಪ ಪ್ರಜ್ವಾಲನೆಯಲ್ಲಿ, ಮುಖ್ಯವಾಗಿ ದೈಹಿಕವಾದ ಆರೋಗ್ಯದಲ್ಲಿ ವೈದಿಕ ಋಷಿಗಳೆಲ್ಲ ಪ್ರತಿಪಾದನೆ ಮಾಡಿದ್ದು ಘೃತ. ಘೃತಂ ಮಿಮಿಕ್ಷಿರೆ ಘೃತವಸ್ಯಜೋ ನಿರ್ಘೃತೆ ಎಂಬುದಾಗಿ ವೇದಮಂತ್ರ. ಸಂಪೂರ್ಣ ಶಕ್ತಿ ಪ್ರಾಪ್ತವಾಗಬೇಕು ಅಂತಾದರೆ ಈ ಅಗ್ನಿದೇವತಾ ಸ್ವರೂಪವಾದ ತುಪ್ಪವನ್ನು ಸ್ವೀಕಾರ ಮಾಡಬೇಕು. ಅಂತಹ ತುಪ್ಪದ ಅಭಿಷೇಕವನ್ನು ನಾವು ನೋಡ್ತಾ ಇದ್ದೇವೆ. ಶುಕ್ರಮಸಿ ಏನಾಗ್ತದೆ? ಬೆಳ್ಳಗಾಗ್ತಾರೆ ಜನ, ತೇಜಸ್ವಿಗಳಾಗ್ತಾರೆ ಅಂತ, ಜ್ಯೋತಿ ಸ್ವರೂಪರಾಗ್ತಾರೆ. ತೇಜಸ್ಸಿನ ಪ್ರಾಪ್ತಿಗಾಗಿ ಘೃತದ ಅಭಿಷೇಕ. ಘೃತಂ ಪೀತ್ವಾ ಮಧುಚಾರು ಗವ್ಯಂ ಪಿತೇವ ಪುತ್ರಮಭಿರಕ್ಷತಾದಿಮಂ. ಅಗ್ನಿಯಲ್ಲಿ ಪ್ರಾರ್ಥನೆ. ಈ ಘೃತವನ್ನು ಸ್ವೀಕರಿಸಿ ತಂದೆ ಮಗನನ್ನು ಹೇಗೆ ಕಾಪಾಡ್ತಾನೋ ಹಾಗೆ ನನ್ನನ್ನು ಕಾಪಾಡು ಎಂಬ ಮಾತು ವೇದದಲ್ಲಿ ಬರುತ್ತದೆ. ತಂದೆ ಮಕ್ಕಳ ಸಂಬಂಧವ, ದೇವತೆ ಮತ್ತು ಭಕ್ತರ ಸಂಬಂಧ ತಂದೆ ಮಕ್ಕಳ ಸಂಬಂಧವಾಗಿರಬೇಕು. ಈ ಹಿನ್ನೆಲೆಯಲ್ಲಿ ಆ ರವಿ ಸ್ವರೂಪವಾದ, ಅಗ್ನಿ ಸ್ವರೂಪವಾದ ತುಪ್ಪದ ಅಭಿಷೇಕ ಈಗ ನಡೆದಿದೆ. ಶುದ್ಧೋದಕ ಸ್ನಾನ